ಮುಚ್ಕೋತಿ ಹೋಗ್ಬಿಡು, ಅವನು ಹೋದ್ರೆ ಹೋಗ್ಬಿಡು. ಮೊಣಕಾಲ ಮೇಲೆ ಬಂದುಬಿಡು. ಮೊಣಕಾಲ ಮೇಲೆ ಬರ್ಬೇಕು. ಮೊಣಕಾಲ ಮೇಲೆ ಬರೋದು ಅಭ್ಯಾಸ ಮಾಡಿ. ಮೊಣಕಾಲ ಮೇಲೆ ಬರ್ಬೇಕು. ಸಾವಿತ್ರಿ ಮೊಣಕಾಲು ತಲೆ ಬಗ್ಗಿಸ್ಬಾರ್ದು, ಮೊಣಕಾಲ ಮೇಲೆ ನಿಂತ್ಕೋಬೇಕು. ಅದು ಕಲಿಬೇಕು ನಾವು. ಇದು ದೇವ್ರಿಗೆ ಇಷ್ಟ. ಎರಡು ಕೈಗಳ ಮೇಲೆ ಎತ್ತಬೇಕು. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನು ಮಹಾಪರಿಶುದ್ಧನಾಗಿರುವಂಥ ತಂದೆಯಾದ ದೇವರೇ, ಯೇಸುವೇ, ನಿಮಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೀವಪ್ಪ. ಇದು ಸಬ್ಬತ್ ದಿನವಾಗಿದ್ದು ತಂದೆ, ಈ 7ನೇ ದಿನ ಇದು ನಿನ್ನ ಪುನರುತ್ಥಾನ ದಿನ ಸ್ವಾಮಿ. ಆಕಾಶವನ್ನು ಬಿಟ್ಟು ಭೂಲೋಕಕ್ಕೆ ನೀವು ಬಂದಿದ್ದೀರಪ್ಪ. ಪಾಪಿಗಳನ್ನು ಹುಡುಕಿ ರಕ್ಷಿಸಲಿಕ್ಕಾಗಿ ಬಂದಂಥ ದೇವರೇ, ನಿಮಗೆ ಸ್ತೋತ್ರ. ಪಾಪಿಗಳಾದ ನಮ್ಮನ್ನು ದೇವ ನಿನ್ನ ರಕ್ತದಿಂದ ಕೊಂಡುಕೊಂಡಿದ್ದೀರಪ್ಪ. ನಿನ್ನ ರಕ್ತದಿಂದ ತೊಳೆದು ಶುದ್ಧಿ ಮಾಡಿದಿರಿ ಸ್ವಾಮಿ. ಪಾಪಿಗಳಾದ ನಮ್ಮನ್ನು ನಿನ್ನ ಪರಿಶುದ್ಧ ರಕ್ತದಿಂದ ತೊಳೆದು ಶುದ್ಧಿ ಮಾಡಿ ನೀನು ಪರಿಶುದ್ಧಗೊಳಿಸಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಇದ್ದೀವಪ್ಪ. ಹೌದಪ್ಪ ಏಸಪ್ಪ, ನೀನು ಮಾಡಿದ ಮಹಾ ತ್ಯಾಗಕ್ಕಾಗಿ ಸ್ತೋತ್ರ. ಮಹಾ ಅರ್ಪಣೆಗಾಗಿ ಸ್ತೋತ್ರ ಸಲ್ಲಿಸ್ತಾ ಇದ್ದೀವಿ. ಶಿಲುಬೆಯಲ್ಲಿ ನಿನ್ನ ಪ್ರಾಣವನ್ನು ಕೊಟ್ಟಿದ್ದೀಯಪ್ಪ. ಸತ್ತು ಸಮಾಧಿಯಾಗಿ ಉಣಲ್ಪಟ್ಟು 3ನೇ ದಿನ ಜೀವಂತವಾಗಿ ಮರಣವನ್ನು ಗೆದ್ದುಕೊಂಡು ಬಂದಂಥ ದೇವರೇ, ಸಾವನ್ನು ಗೆದ್ದ ದೇವರೇ, ನಿಮ್ಮ ಸ್ತೋತ್ರ. ಜೀವುಳ್ಳ ತಂದೆ, ನಿಮ್ಮ ಸ್ತೋತ್ರ. ಜೀವಾಧಿಪತಿ, ನಿಮ್ಮ ಸ್ತೋತ್ರ. ಪ್ರೀತಿ ಸ್ವರೂಪನಾದ ದೇವರೇ, ನಿಮ್ಮ ಸ್ತೋತ್ರ. ಯೇಸುವೇ, ನಿಮ್ಮ ಸ್ತೋತ್ರ. ಈ ದಿನ ಆರಾಧನೆ ನಿಮ್ಗೆ ಸಮರ್ಪಿಸಿಕೊಡ್ತಾ ಇದ್ದೀವಪ್ಪ. ಈಗ ಪ್ರಿಯ ಬಂದಂಥ ಮಕ್ಕಳೆಲ್ಲರೂ ನಿನಗೂ, ಅವ್ರ ಕುಟುಂಬಗಳನ್ನು, ಅವ್ರ ಸಂತಾನವನ್ನು, ಅವ್ರ ಬಂಧು ಬಳಗವನ್ನು, ಅವ್ರ ಮಿತ್ರರನ್ನು, ಅವ್ರ ಸಮಸ್ತವನ್ನು ನಿನಗೊಪ್ಪಿಸ್ಕೊಡ್ತಾ ಇದ್ದೀವಪ್ಪ. ನಮ್ಮನ್ನು ಎಲ್ಲರೂ ನಿನಗೊಪ್ಪಿಸ್ಕೊಡ್ತಾ ಇದ್ದೀವಪ್ಪ. ನಿನ್ನ ನಂಬಿದ ಮಕ್ಕಳು ಎಂದಿಗೂ ನಿನ್ನ ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ ಅಂತ ವಾಗ್ದಾನ ಮಾಡಿದ್ದೀರಿ ಸ್ವಾಮಿ. ನೀವು ಸ್ತೋತ್ರ. ಇವತ್ತಿನ ವಾಕ್ಯ ನಮಗೆ ನಾವು ಅರ್ಥ ಮಾಡಿಕೊಂಡು ದೈವ, ನೀವು ಹೇಳಿದ ಮಾತಿನ ಪ್ರಕಾರ, ವಾಕ್ಯದ ಪ್ರಕಾರ ನಾವು ಜೀವಿಸಲಿಕ್ಕೆ ಸಹಾಯ ಮಾಡುತ್ತಂದೆ ನಿನಗೆ ಸ್ತೋತ್ರ. 3 ವಿಷಯಗಳಲ್ಲಿ ಮುತ್ತಿನಂಥ 3 ವಿಷಯಗಳು ನಮ್ಮ ಜೀವನಕ್ಕೆ ಅತಿ ಶ್ರೇಷ್ಠವಾದ ವಿಷಯಗಳಿಂದ ನೀವು ಮಾತಾಡಿದಿರಿ ಸ್ವಾಮಿ. ನೀವು ಸ್ತೋತ್ರ ಸಲ್ಲಿಸ್ತಾ ಇದ್ದೀವಪ್ಪ. ಕ್ರಿಸ್ತನ ಪ್ರೀತಿಯನ್ನು ಹೊಂದಿಕೊಂಡಿರಿ, ಆ ಪ್ರೀತಿಯನ್ನು ಇತರರಿಗೆ ಹಂಚಿರಿ. ಸತ್ಯವನ್ನು ತಿಳ್ಕೊಂಡಿರಿ, ಆ ಸತ್ಯವನ್ನು ಇತರರಿಗೆ ಹಂಚಿರಿ. ದೇವ, ನೀವು ಹೇಳಿದ ಮಾತುಗಳಲ್ಲಿ ಅರ್ಥಗರ್ಭಿತವಾದಂಥ ಅರ್ಥಗಳಿದ್ದಾವೆ ಸ್ವಾಮಿ. ನಿಮಗೆ ಸ್ತೋತ್ರ. ಹಾಗೂ ತಂದೆ, ಸಮಯದಲ್ಲಿ 3ನೇ ಮಾತು ಕೂಡ ಮಾತಾಡಿದ್ದೀರಪ್ಪ. ನಿಮ್ಮ ಸ್ತೋತ್ರ ದೇವ. ಅದು ನೀವು ಇತರರನ್ನು, ನಿಮ್ಮ ಮನೆಗೆ ಬಂದಂಥ ಅತಿಥಿಗಳನ್ನು ಅಪ್ಪ, ಯಾರೇ ಆಗಿರಲಿ, ಸತ್ಕಾರವನ್ನು ಮಾಡಲಿಕ್ಕಾಗಿ ನೀವು ಹೇಳಿದಿರಿ ಸ್ವಾಮಿ. ಅದು ದೇವರ ಪ್ರೀತಿ. ಸುಮ್ಮನೆ ಬಂದು ಬಾಯಿ ಮಾತಿಂದ ಹೊರಗೆ ಕಳಿಸೋದಲ್ಲ, ಕ್ರಿಯಾ ರೂಪದಲ್ಲಿ ನೀವು ಪ್ರೀತಿಯನ್ನು ತೋರಿಸಿರಂತ ನೀವು ಹೇಳಿದ ಮಾತುಗಳಿಗಾಗಿ ಸ್ತೋತ್ರ ಸಲ್ಲಿಸ್ತಾ ಇದ್ದೀನಿ. ಪ್ರೀತಿ ಸ್ವರೂಪನಾದ ದೇವರೇ, ಬಂದಂಥ ಪ್ರಿಯ ಮಕ್ಕಳು ದೇವ, ಅವರು ಬಡವರಾದರೂ ಸರಿ ಸ್ವಾಮಿ, ವಾಕ್ಯದಲ್ಲಿ ನೀವು ಹೇಳಿದ ಪ್ರಕಾರ ಹೃದಯದಲ್ಲಿ ಶುದ್ಧಿ ಇದ್ದಂಥವರು ಸ್ವಾಮಿ, ಅವರು ಧನ್ಯರು, ಅವರು ದೇವರನ್ನು ನೋಡುವರು ಅಂತ ನೀವು ವಾಕ್ಯ ಹೇಳಿದ್ದೀರಪ್ಪ. ಹಾಗಾಗಿ ನಮ್ಮೆಲ್ಲರ ಹೃದಯಗಳೇ ನೀನು ಇದ್ದೀರಿ ಸ್ವಾಮಿ. ನಿಮ್ಮನ್ನು ಹೊಂದಿಕೊಂಡ ನಾವು ದೇವ, ಇತರರನ್ನು ಪ್ರೀತಿಸಿ ಇತರರಿಗೆ ನಿಮ್ಮ ಪ್ರೀತಿಯನ್ನು ಹಂಚುವರಾಗಿ ನಮಗೆ ದೇವ ಕಾಯ್ದು ಕಾಪಾಡು ಸ್ವಾಮಿ. ನಮ್ಗೆ ಬೇಕಾಗಿದ್ದುಗಳಿಗಿಂತಲೂ ಹೆಚ್ಚು ಬೇಡ ತಂದೆ. ಒಂದು ವೇಳೆ ಹೆಚ್ಚು ನಾವೇನಾದರೂ ಗಳಿಸುವುದಾದರೆ ಅಹಂಕಾರ ಬರುವುದೇನೋ. ವಾಕ್ಯ ಹೇಳಿದ ಪ್ರಕಾರ ಜ್ಞಾನೋಕ್ತಿಗಳಲ್ಲಿ ನೀವು ಹೇಳಿದಿರಿ ಸ್ವಾಮಿ. ನಮ್ಗೆ ಬೇಕಾಗಿದ್ದಕ್ಕಿಂತ ಹೆಚ್ಚು ಬೇಡ. ಅದು ಕೇಳೋದ್ರ ಮೂಲಕ, ಬರೋದ್ರ ಮೂಲಕ ನಮ್ಮಲ್ಲಿ ಅಹಂಕಾರ ಹೆಚ್ಚಾಗುವುದೇನೋ, ನಿಮ್ಮನ್ನು ತಿರಸ್ಕಾರ ಮಾಡುವುದೇನೋ ನಮ್ಮ ಅಹಂಕಾರದಿಂದ ಅಂಥೇಳಿ. ಹಾಗಾಗಿ ಬೇಡ ಸ್ವಾಮಿ, ನಮಗೆಷ್ಟು ಬೇಕು ಅಷ್ಟೇ ಕೊಡ್ರಿ ದೇವ. ಅದರಿಂದ ನಾವು ಆರೋಗ್ಯ, ಆಯುಷ್ಯು, ಅಭಿಷೇಕಗಳನ್ನು ಹೊಂದಿಕೊಂಡು ನಿಮ್ಮ ಪ್ರೀತಿಯನ್ನು ಹಂಚುವರಾಗಿ, ನಿಮ್ಮ ವಾಕ್ಯವನ್ನು ಸಾರುವರಾಗಿ, ನಿಮ್ಮ ಸುವಾರ್ತೆಯನ್ನು ಸಾರುವರಾಗಿ ಅಪ್ಪ, ನೀನು ನಮಗಾಗಿ ಮಾಡಿದ ಎಲ್ಲ ಮೇಲುಪಕಾರಗಳನ್ನು, ಆಶ್ಚರ್ಯ, ಅದ್ಭುತ, ಸ್ವಸ್ಥತ ಕಾರ್ಯಗಳನ್ನು ಇತರರಿಗೆ ನಾವು ಹಂಚಿ
ನಿಮ್ಮ ರಾಜ್ಯ ಕಟ್ಟುವರಾಗಿ, ನಿಮ್ಮ ರಾಜ್ಯಕ್ಕಾಗಿ, ನೀತಿಗಾಗಿ, ನಿಮ್ಮ ನಾಮ ಮಹಿಮಾರ್ಥವಾಗಿ ನಮ್ಮನ್ನು ಉಪಯೋಗಿಸಿಕೊಳ್ಳಿರಿ ತಂದೆ. ಇವತ್ತು ಪ್ರಪಂಚಾದ್ಯಂತ ಎಲ್ಲೆಲ್ಲಿ ಆರಾಧನೆಗಳು ನಡೀತಾ ಇದ್ದಾವೆ ಅಲ್ಲಿ ನಿನಗೆ ಮಹಿಮೆ ಸಲ್ಲಲಿ ಸ್ವಾಮಿ. ವಿಶೇಷವಾಗಿ AGM ಸಭೆಗಳಲ್ಲಿ ನಡೆಯುವಂಥ ಎಲ್ಲ ಆರಾಧನೆಗಳನ್ನು ನಿಮಗೆ ಸಮರ್ಪಿಸ್ತಾ ಇದ್ದೀವಿ ಸ್ವಾಮಿ. ಅಪ್ಪ, AGMನ್ನು ಬಿಟ್ಟು ಹೋದಂಥ ದೇವ ಸೇವಕರನ್ನು ನಿಮಗೆ ಒಪ್ಪಿಸಿಕೊಡ್ತಾ ಇದ್ದೀನಿ. ಅವರಲ್ಲಿ ಬಂದಂಥ ಸಾತಾನನ ಗುಣ ಅಪ್ಪ, ಸಾತಾನ ಪ್ರವೇಶ ಮಾಡಿ ಅಪ್ಪ ನಿನಗೆ ವಿರುದ್ಧವಾಗಿ, ವಾಕ್ಯಕ್ಕೆ ವಿರುದ್ಧವಾಗಿ, AGMಗೆ ನೀತಿಗೆ ವಿರುದ್ಧವಾಗಿ ಅವ್ರು ಹೋಗ್ತಾ ಇದ್ದಾರೆ ದೇವ. ಅವರನ್ನು ದೇವ ನೀನು ಕ್ಷಮಿಸು, ಅವರಲ್ಲಿ ನಿನ್ನ ಜ್ಞಾನದಿಂದ ತುಂಬಿಸಿ ಅವರು ಮಾರು ಮನಸ್ಸು ಕೊಡು. ಅವರು ಮಾಡೋದು ತಪ್ಪು ಅಂತ ತಿಳುವಳಿಕೆ ಹೊಂದಿಕೊಂಡು ಅಪ್ಪ ನಿನ್ನ ವಾಕ್ಯದಿಂದ ಎಚ್ಚರಿಸಿಕೊಂಡು ಮಾಡೋದು ತಪ್ಪು ಅಂತ ಪಶ್ಚಾತ್ತಾಪ ಹೃದಯ ಹೊಂದಿಕೊಳ್ಳಿಕ್ಕಾಗಿ ಸಹಾಯ ಮಾಡ್ತಂದೆ. ನಿನ್ನ ಸ್ತೋತ್ರ. ವಿಶೇಷವಾಗಿ ಪ್ರಿಯ ಮಕ್ಕಳು ನಿನಗೊಪ್ಪಿಸ್ಕೊಡ್ತಾ ಇದ್ದೀನಿ ಸ್ವಾಮಿ. ಅವರ ಮನೆಗಳಲ್ಲಿ ನೀನು ಯಜಮಾನನಾಗಿರು, ಒಡೆಯನಾಗಿರು, ರಕ್ಷಕನಾಗಿರು ಅಪ್ಪ. ದಿನನಿತ್ಯದ ಬೇಡಿಕೆಗಳನ್ನು ಪೂರೈಸುತ್ತಂದೆ. ಕಷ್ಟ ಜೀವಿಗಳು, ಶ್ರಮ ಜೀವಿಗಳು ಮಾಡುವ ಕೆಲಸ ಕಾರ್ಯಗಳಲ್ಲಿ ಸಹಾಯ ಮಾಡಪ್ಪ. ಅವರನ್ನು ಕಾಪಾಡ್ತಂದೆ. ನಿನ್ನ ಸ್ತೋತ್ರ. ಅವರ ದಿನನಿತ್ಯದ ಅಗತ್ಯಗಳನ್ನು ಪೂರೈಸುತ್ತಂದೆ. ಹೆಚ್ಚಾಗಿ ಅವರಿಗೆ ಆರೋಗ್ಯ ಕೊಡು, ಆಯುಷ್ ಕೊಡು, ಅಭಿಷೇಕ ಕೊಡು. ಅವ್ರ ಕುಟುಂಬಗಳಲ್ಲಿ ಅದ್ಭುತ ಕಾರ್ಯಗಳು, ಆಶ್ಚರ್ಯ ಕಾರ್ಯಗಳು, ಶುಭ ಕಾರ್ಯಗಳನ್ನು ಮಾಡುತ್ತಂದೆ. ನಿನ್ನ ಸ್ತೋತ್ರ ಸಲ್ಲಿಸ್ತೇವೆ. ಇನ್ನೂ ಅನೇಕರು ನಶಿಸಿ ಹೋಗ್ತಿದ್ದಾರೆ ಸ್ವಾಮಿ. ಇವರ ಕುಟುಂಬಗಳಲ್ಲಿ, ಬಂಧು ಬಳಗದಲ್ಲಿ ಇನ್ನೂ ರಕ್ಷಣೆ ಹೊಂದ್ಕೊಳ್ಳಿಕ್ಕಾಗಿ ಸಹಾಯ ಮಾಡಪ್ಪ. ರಕ್ಷಣೆ ನಮಗೆ ಬೇಕು ಸ್ವಾಮಿ. ರಕ್ಷಣೆ ಹೊಂದಿಕೊಂಡವರು ರಕ್ಷಣೆಯನ್ನು ಕಾಪಾಡಿಕೊಂಡು ಹೋಗಲು ಸಹಾಯ ಮಾಡ್ತಂದೆ. ನಿನ್ನ ಸ್ತೋತ್ರ ಸಲ್ಲಿಸ್ತಾ ಇದ್ದೀವಿ. ಯಾರಾದರೂ ನಿನಗೂ ಒಪ್ಪಿಸಿಕೊಡ್ತಾ ಇದ್ದೀನಪ್ಪ. ಮುದ್ದಿನಂತೆ 3 ಮಾತುಗಳಿಂದ ಇವತ್ತು ನಮ್ಮನ್ನು ಬಲಪಡಿಸೋದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಇದ್ದೀವಪ್ಪ. ಯಾವಾಗಲೂ ನಿನ್ನ ಪ್ರೀತಿಯಿಂದ ತುಂಬಿದವರಾಗಿ ಅಪ್ಪ, ನಿನ್ನ ವಾಕ್ಯಗಳನ್ನು ಕೊಂಡಿರೋವರಾಗಿ ನಮ್ಮನ್ನು ಕಾಪಾಡ್ತಂದೆ. ನಿನ್ನ ಸ್ತೋತ್ರ. ಹೊಸಬರನ್ನು ಪ್ರೀತಿಸಿ ನಿನ್ನ ಪ್ರೀತಿಯನ್ನು ಅವರು ಹಂಚಲಿಕ್ಕಾಗಿ ದೇವ ನೀನು ಮಾಡಿದ ಅದ್ಭುತ ಕಾರ್ಯಗಳಿಗಾಗಿ ಸ್ತೋತ್ರ ಸ್ವಾಮಿ. ರಕ್ಷಣಾ ಕಾರ್ಯಗಳಿಗಾಗಿ ಸ್ತೋತ್ರಪ್ಪ. ನೀನು ಮಾಡಿದ ಎಲ್ಲ ಕಾರ್ಯಗಳಿಗಾಗಿ ಸ್ತೋತ್ರ ಸಲ್ಲಿಸ್ತಾ ಇದ್ದೀನಪ್ಪ. ಹಂಗೆ ದೇವ ನಮ್ಮೆಲ್ಲರೂ ಕಾಪಾಡಿದಕ್ಕಾಗಿ ಸ್ತೋತ್ರ. ವಾಕ್ಯವನ್ನು ಬಿತ್ತಿದ ನಿನ್ನ ಪ್ರಿಯ ದಾಸಳನ್ನು, ಮಗಳನ್ನು ನಿನ್ನ ಬಲವಾದ ಕೈಗಳಿಗೂ ಒಪ್ಪಿಸಿಕೊಡ್ತಾ ಇದ್ದೀನಪ್ಪ. ದೇವ ನಮಗೆ ಮುಂದಿರುವ ಪ್ರಯಾಣಗಳನ್ನು ನೀನು ಜ್ಞಾಪಕ ಮಾಡ್ಕೋತಂದೆ. ಪ್ರಯಾಣದಲ್ಲಿ ಹೋಗುವಾಗಲೂ ಬರುವಾಗಲೂ ನಮ್ಮ ಜೊತೆಗಾರನಾಗಿದ್ದು ಸ್ವಾಮಿ, ಪ್ರಯಾಣದಲ್ಲಿ ಯಾವ ಅನಾಹುತಗಳು ಆಗದಂತೆ ಸುರಕ್ಷಿತವಾಗಿ ಕ್ಷೇಮವಾಗಿ ನಮ್ಮ ಪ್ರಯಾಣಗಳಲ್ಲಿ ಜೊತೆಗಾರನಾಗಿದ್ದು ನಮ್ಮನ್ನು ನಡೆಸ್ಕೊಡ್ತಂದೆ. ನಿಮ್ಮ ಸ್ತೋತ್ರ ಅಪ್ಪ. ಬಿಹಾರ ಪ್ರಯಾಣಕ್ಕಾಗಿ ಪ್ರಾರ್ಥಿಸ್ತೀನಿ, ನೇಪಾಳ ಪ್ರಯಾಣಕ್ಕಾಗಿ ಪ್ರಾರ್ಥಿಸ್ತೀನಿ. ನಮ್ಮ ಜೊತೆಯಲ್ಲಿ ಬರುವಂಥ ಬಿಷಪ್ಗಳು, ಚೇರ್ಮನ್ಗಳು, ಅವರ ಏರೋಪ್ಲೇನ್ ಪ್ರಯಾಣವನ್ನು ಕೂಡ ದೀವಿಸು, ಆಶೀರ್ವದಿಸು. ಯಾವ ತಂಟೆ ತಗಾದೆ ಬರದಂಗೆ, ಶೋಧನೆ ಬರದಂಗೆ, ಗಲಿಬಿಲಿ ಆಗದಂತೆ ಅಪ್ಪ ಸಲೀಸಾಗಿ, ಸುಸೂತ್ರವಾಗಿ, ನೇರವಾಗಿ ಸೀತಾಮಡಿಗೆ ಬರಲಿಕ್ಕೆ ಸಹಾಯ ಮಾಡಪ್ಪ. ಅಲ್ಲಿಂದ ಮುಂದಿನ ಪ್ರಯಾಣವನ್ನು ಕೂಡ ದೀವಿಸಿ ಆಶೀರ್ವದಿಸು. ಹಾಗೂ ಅವರು ತಿರುಗು ಪ್ರಯಾಣವನ್ನು ಕೂಡ ದೀವಿಸಿ ಆಶೀರ್ವದಿಸಿ ಅವರವರ ಮನೆಗಳಿಗೆ, ಅವರವರ ಊರುಗಳಿಗೆ, ಕ್ಷೇತ್ರಗಳಿಗೆ ನೀನು ಸುರಕ್ಷಿತವಾಗಿ ಕ್ಷೇಮವಾಗಿ ಸೇರಿಸಿದ್ದಕ್ಕಾಗಿ ನಾನು ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೀನಿ ಅಪ್ಪ. ನೀವು ನಾಡಿ ಆ ಡಯಾಸಿಸ್ಗಾಗಿ ಪ್ರಾರ್ಥಿಸ್ತೀನಿ. ಅದರಲ್ಲಿ ಒಗ್ಗಟ್ಟನ್ನು ಕೊಡು ಸ್ವಾಮಿ. ಒಳ್ಳೆಯ ಮನಸ್ಸನ್ನು ಕೊಡಪ್ಪ. ಕ್ಷಮಿಸುವ ಮನಸ್ಸನ್ನು ಕೊಡು, ಪ್ರೀತಿಸುವ ಮನಸ್ಸನ್ನು ಕೊಡು. ಅವರೆಲ್ಲರೂ ಸೇರಿಕೊಂಡು ಐಕ್ಯಮತದಿಂದ ನಿನ್ನ ರಾಜ್ಯಕ್ಕಾಗಿ, ನೀತಿಗಾಗಿ, ನಿನ್ನ ನಾಮ ಮಹಿಮಾರ್ಥವಾಗಿ ಕಾಪಾಡು ಸ್ವಾಮಿ. ಅವನು ಉಪಯೋಗಿಸ್ಕೊತಂದೆ. ನಿನ್ನ ಸ್ತೋತ್ರ. ಅದೇ ರೀತಿಯಲ್ಲಿ ಕ್ರೈಸ್ತ ಸಂಸ್ಥೆಗೆ, ಎಲ್ಲ ಸಂಸ್ಥೆಗಳಿಗಾಗಿ ಪ್ರಾರ್ಥಿಸ್ನಪ್ಪ. ನಿನ್ನ ಬರೋಣ ಸಮಯದಲ್ಲಿ ಸ್ವಾಮಿ ಏನು ಅನಾಹುತಗಳು ಆಗದಂತೆ ಕ್ರೈಸ್ತರೆಲ್ಲರನ್ನು ಕಾಪಾಡ. ವಿಶೇಷವಾಗಿ ದೇವ ಇಸ್ರಾಯೇಲ್ ದೇಶ, ಅಮೇರಿಕ ದೇಶ, ಮಿತ್ರ ದೇಶಗಳು ಹಾಗೂ ಅವರ ಒಗ್ಗಟ್ಟಿಗಾಗಿ ಪ್ರಾರ್ಥಿಸ್ತೀನಿ. ಯುದ್ಧವು ಯೆಹೋವದೇ ಅಂತ ನಂಬ್ತಾ ಇದ್ದೀವಿ ಸ್ವಾಮಿ. ಅವ್ರ ಪರವಾಗಿ, ಅವರ ಪಕ್ಷದಲ್ಲಿದ್ದು ದೇವ ಯುದ್ಧಗಳಲ್ಲಿ ಅವ್ರ ಜಯವನ್ನು ತಂದುಕೊಟ್ಟು ನೀನು ಮಹಿಮೆ ಹೊಂದಬೇಕಾಗಿ ಪ್ರಾರ್ಥನೆ. ವಿಶೇಷವಾಗಿ ಇಸ್ರಾಯೇಲನ್ನು ಕಾಪಾಡುತ್ತಂದೆ. ಇಸ್ರಾಯೇಲ್ಗಾಗಿ ಯಾರು ಪ್ರಾರ್ಥಿಸ್ತಾರೋ ಅವ್ರಿಗೆ ಶಾಂತಿ, ಸಮಾಧಾನ, ಸಂತೋಷ, ನೆಮ್ಮದಿಗಳನ್ನು ಸಿಗಲಿ ಅಂತ ನೀವು ಹೇಳಿದಿರಿ ಸ್ವಾಮಿ. ಹಾಗಾಗಿ ನಿಮ್ಮ ಮಂದಿರ ಇರುವುದು ಮೊದಲನೇ ಮಂದಿರ,
ಯೆರೂಸಲೇಮಿಗಾಗಿ ಪ್ರಾರ್ಥಿಸಿರಿ, ಮಂದಿರಕ್ಕಾಗಿ ಪ್ರಾರ್ಥಿಸಿದ್ರಿ. ಯಾರಾದರೂ ಯೆರೂಸಲೇಮಿನ ಮಂದಿರಕ್ಕೆ ಹೋಗ್ತಾರೆ ಅಂದರೆ ನನಗೆ ಸಂತೋಷವಾಗುವುದು ಅಂತ ವಾಕ್ಯ ಹೇಳಿದ ಪ್ರಕಾರ ಆ ಯೆರೂಸಲೇಮಿಗಾಗಿ, ಇಸ್ರಾಯೇಲ್ ದೇಶಕ್ಕಾಗಿ ಪ್ರಾರ್ಥಿಸ್ತಿದ್ದೀನಿ. ಇಸ್ರಾಯೇಲರ ದೇವರೇ, ನನ್ನ ದೇವರೇ, ಅಬ್ರಾಹಮ ದೇವರೇ, ಇಸ್ಸಾಕನ ದೇವರೇ, ಯಾಕೋಬನ ದೇವರೇ, ಈ ಸಮಯದಲ್ಲಿ ಪ್ರಾರ್ಥನೆ ನಿನಗೆ ಒಪ್ಪಿಸ್ಕೊಡ್ತಾ ಇದ್ದೀನಪ್ಪ. ನಮ್ಮೆಲ್ಲರ ನನ್ನ ಬಲವಾದ ಕೈಗಳಿಗೆ ಒಪ್ಪಿಸ್ಕೊಡ್ತಾ ಇದ್ದೀವಪ್ಪ. ಮಕ್ಕಳನ್ನು, ಬಂದ ಮಕ್ಕಳೆಲ್ಲರನ್ನು, ಅವ್ರ ಕುಟುಂಬಗಳನ್ನು, ಅವ್ರ ಸಂತಾನವನ್ನು, ಅವರು ಎಲ್ಲ ಸಮಸ್ತವನ್ನು ನಿನಗೆ ಒಪ್ಪಿಸ್ಕೊಡ್ತಾ ಇದ್ದೀನಿ. ನಮ್ಮ ಮಕ್ಕಳನ್ನು ಕಾಪಾಡಪ್ಪ. ನಿನಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇನೆ. ಈ ಮನೆಗಳಲ್ಲಿರುವಂಥ ಎಲ್ಲ ಚಿಕ್ಕ ಮಕ್ಕಳಿಗಾಗಿ, ವಿದ್ಯಾರ್ಥಿಗಳಿಗಾಗಿ ಪ್ರಾರ್ಥಿಸ್ತೀನಿ. ಪರೀಕ್ಷೆಗಳ ಸಮಯ ದೇವ, ಪರೀಕ್ಷೆಗಳಲ್ಲಿ ಮಕ್ಕಳು ಧೈರ್ಯ ತಂದುಕೊಂಡು ಪರೀಕ್ಷೆ ಬರಲಿಕ್ಕಾಗಿ ಜ್ಞಾಪಕ ಶಕ್ತಿ, ಆರೋಗ್ಯ, ಆಯುಷ್ಯ, ಬಲ ಕೊಟ್ಟು ಎಲ್ಲರೂ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಲಿಕ್ಕೆ ಸಹಾಯ ಮಾಡಪ್ಪ. ನೀನು ಸ್ತೋತ್ರ. ವಿಶೇಷವಾಗಿ AGM ಸಭೆಗಳನ್ನು ನಿನಗೆ ಒಪ್ಪಿಸ್ಕೊಡ್ತಾ ಇದ್ದೀನಪ್ಪ. ಇವತ್ತು ನಡೆದಿರುವ ಎಲ್ಲ ಆರಾಧನೆಗಳು ನೀನು ಅಪ್ಪ ಮಹಿಮೆ ಹೊಂದು ಸ್ವಾಮಿ. ಬರೋ ವಾರ ಅಪ್ಪ ಗರಿಗಳ ಭಾನುವಾರ, ಆಚಿನ ವಾರ, ಈಸ್ಟರ್ ಭಾನುವಾರ ಸ್ವಾಮಿ. ಈ ವಾರಗಳಲ್ಲಿ ಎಲ್ಲರೂ ಒಗ್ಗಟ್ಟಾಗಿ, ಎಲ್ಲರೂ ನಿನ್ನ ನಾಮಕ್ಕೆ ಮಹಿಮಕರವಾಗಿ ದೇವ ಸಾಕ್ಷಿಗಳಾಗಿ ಆರಾಧನೆಗಳೇ ಪಾಲ್ಗೊಳ್ಳುವಂತೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಇದ್ದೀನಿ. ದೀನನೂ ದಾಸನೂ ಆಗಿರುವಂಥ ನನ್ನನ್ನು, ದೀನಳು ದಾಸಳು ಆಗಿರುವಂಥ ನಿನ್ನ ಮಗಳು ಪುಷ್ಪಮಳನ್ನು ನಿನ್ನ ಬಲವಾದ ಕೈಗಳಿಗೆ ಒಪ್ಪಿಸಿಕೊಡುವಾಗ ಈ ಲೋಕಕ್ಕೆ ನಾನೇ ಬೆಳಕಾಗಿದ್ದೀನಿ. ನನ್ನ ವಾಕ್ಯ ನಿಜವಾಯಿತು ಸ್ವಾಮಿ. ಕತ್ತಲೆ ಆಗಿರುವಂಥ ನನ್ನ ಎಡಗನನ್ನು ಸ್ವಾಮಿ ನಿನ್ನ ಬೆಳಕಿನಿಂದ ತುಂಬಿಸಿ ದೃಷ್ಟಿಯನ್ನು ಕೊಟ್ಟಿದ್ದಕ್ಕಾಗಿ, ಈ ಅದ್ಭುತ ಕಾರ್ಯ ಮಾಡಿದ್ದಕ್ಕಾಗಿ ನಿನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಪ್ಪ. ಮುಂದಿನ ಶೇಷ ಜೀವಮಾನದಲ್ಲಿ ಯಾವ ತೊಂದರೆಗಳು ಬಾರದಂತೆ ಸ್ವಾಮಿ ಎಲ್ಲ ವಿಷಯಗಳು ಸಹಾಯ ಮಾಡೋ ಕನುದೃಷ್ಟಿಯನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ದೇವ ದರ್ಶನವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಯಾರಾದನ್ನೇ ನಿನಗೊಪ್ಪಿಸಿ ತಗ್ಗಿಸಿಕೊಂಡು ನಿಮ್ಮ ನಾಮವನ್ನು ಹೆಚ್ಚಿಸುತ್ತಾ ಬೇಗನೆ ಬರಲಿರುವ ನಜರೇತಿನ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೀವಿ ನಮ್ಮ ಪರಲೋಕದ ತಂದೆ. ಆಮೆನ್, ಆಮೆನ್, ಆಮೆನ್. ತಂದೆಯಾದ ದೇವರ ಪ್ರೀತಿ, ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಸಹವಾಸವು, ಸಹಾಯವು, ಅನ್ಯೋನ್ಯತೆಯು ಸಕಲ ಪರಿಶುದ್ಧರೊಂದಿಗೂ, ಸಭೆಯೊಂದಿಗೂ, ಈ ಪ್ರಾಂತ್ಯದ ಜನರೊಂದಿಗೂ, ನಮ್ಮೆಲ್ಲರ ಬಂಧು ಬಳಗದೊಂದಿಗೂ, AGM ಸಭೆಗಳೊಂದಿಗೂ ಈಗಲೂ ಯಾವಾಗಲೂ ಸದಾ ಕಾಲ ನೆಲೆಯಾಗಿರಲಿ. ಆಮೆನ್, ಆಮೆನ್. యేసు రక్తం జయం, యేసు రక్తం జయం. ಅಪವಾದಿಗೆ ಅಪಜಯ, ಪ್ರಭು ಯೇಸುವಿಗೆ ಸಂಪೂರ್ಣ ವಿಜಯ. ಆಮೇನ್. ಪ್ರೈಸ್ ಲಾರ್ಡ್. ಎಲ್ಲರಿಗೆ ಪ್ರೈಸ್ ಲಾರ್ಡ್. ಗಾಡ್ ಬ್ಲೆಸ್ ಯು ಆಲ್. ದೇವರೆಲ್ಲ